ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಇದು ಆ್ಯನಿವರ್ಸರಿ ಇಂದಿನ ದಿವಸ ಅಂದರೆ ಮಾರ್ಚ್ 5th ವ್ಲಾಗ್ ಆಗಿರುತ್ತೆ ಇದು. ನಾನು ರಿಸೆಪ್ಷನ್ ಇತ್ತು ಇವತ್ತು ಒಂದು. ಅದಕ್ಕೆ ಮುಂಚೆನೇ ನಾನು ಕೇಕ್ ತೊಗೊಂಬರೋಣ ಅಂತ ಹೋಗಿದ್ದೆ. ಮಾಲಲ್ಲೇ ಹೋಗ್ಬಿಟ್ಟು ಸ್ಮಾಲ್ ಮಿನಿ ಕೇಕ್ ತೊಗೊಂಡೆ. ಯಾಕಂದರೆ ಫುಲ್ಲು ದೊಡ್ಡದಂದ್ರೂ ಯಾಕಂದರೆ ಮನೇಲಿ ನಾವೆಲ್ಲರೂ ಕೇಕ್ ತಿನ್ನೋದು ಸ್ವಲ್ಪ ಕಮ್ಮಿನೇ. ಸೊ ಮಿನಿ ಕೇಕ್ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ಸ್ ಚೆನ್ನಾಗಿರೋದು ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಚೆನ್ನಾಗಿರುತ್ತೆ ಇಲ್ಲಿ ಫ್ಲೇವರ್ಸ್ ಎಲ್ಲನೂ. ನಾನು ದಿಹಾನ್ ಇಬ್ಬರು ಬಂದು ತೊಗೊಂಡು ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ರೆ ಯಾವಾಗಲೂ ನೈಟೇ ತರಿಸ್ಕೊತಾ ಇದ್ವಿ. ಇವಾಗ ಫಂಕ್ಷನ್ ಅಟೆಂಡ್ ಮಾಡೋದ್ರಿಂದ ನಾನು ಒಂದು ಆಫ್ಟರ್ನೂನೇ ತೆಗ್ದು ಇಟ್ಕೊಂಡಿದ್ದೆ. ಇಲ್ಲಿ ಟೆಸ್ಲಿಷಿಯಸ್ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನೆಕ್ಸ್ಟ್ ಟೈಮ್ ಸ್ಮೋರ್ಗೆ ಹೋದರೆ ಟ್ರೈ ಮಾಡಿ. ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಗೋದಂದರೆ ಅಲ್ಲಿ ಟೆಸ್ಲಿಷಿಯಸ್ ಅದು. ಮತ್ತು ಈವ್ನಿಂಗ್ ವ್ಲಾಗ್ ಇದು. ನಾನು ಗೆಟ್ ರೆಡಿ ವಿತ್ ಮೀ ಮಾಡಲಿಲ್ಲ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ಬ್ಲೌಸ್ ಆರೆಂಜ್ ಕಾಂಟ್ರಾಸ್ಟ್ ಮಾಡಿಸ್ಕೊಂಡಿದ್ದೆ. ಇವಾಗ 3 ಬಾಯ್ಸ್ ಹಾಕೊಂಡಾ? ನಿಂದು ಕೆಳಗಡೆ ಇದೆ ನಕ್ಷತ್ರ. ನಡಿ. ಮದುವೆ ನಮಗೆ ಒಂದು 10 ಮಿನಿಟ್ಸ್ ಅಷ್ಟೇ ರೈಡ್ ನಿಯರ್ ಬೈ ಇತ್ತು. ನಾವು ಫ್ಯಾಮಿಲಿ ಎಲ್ಲ ಅಟೆಂಡ್ ಮಾಡಿದ್ವಿ. ಅಲ್ಲಿ ನಾನೇನು ಅಷ್ಟು ವೀಡಿಯೋ ಮಾಡಿಲ್ಲ. ಮಮ್ಮಿ ಡ್ಯಾಡಿ ಎಲ್ಲರೂ ಬಂದಿದ್ದರು. ನಾವು ಬೇಗನೂ ಹೋಗಿ ಬೇಗ ಬಂದುಬಿಟ್ವಿ. ಸೊ ದಟ್ ನಾನೇನು ಅಷ್ಟು ವೀಡಿಯೋ ಮಾಡಲಿಲ್ಲ. ಜಸ್ಟ್ ಒಂದು ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. 9 o'clock 8:50ಗೆಲ್ಲ ನಮ್ಮ ಮನೆಗೆ ಬಂದಿದ್ವಿ. ಇವಾಗ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ನಾನು ಹಾರ್ಟ್ ಶೇಪ್ ಕ್ಯಾಂಡಲ್ ಹುಡುಕ್ತೆ. ನನಗೆ ಅಮೆಝಾನಲ್ಲಿತ್ತು, ಬಟ್ 2-3 days ಡೆಲಿವರಿ ಇತ್ತು. ಸೊ ಜೆಪ್ಟೋದಲ್ಲಿ ಟ್ರೈ ಮಾಡಿದ್ವಿ. ಇದು ಫ್ರಾಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಸುಮ್ಮನೆ ಹಾರ್ಟ್ ಶೇಪ್ ಇರುತ್ತೇನೋ ಅಂದ್ಕೊಂಡು ನೋಡಿದ್ವಿ, ಬಟ್ ಚೆನ್ನಾಗಿತ್ತು. ಫ್ರಾಗ್ರೆನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅದು. ಇದು ಬಂದು ಇವಾಗ ಫ್ಲವರ್ಸು ನೀರು ಹಾಕ್ಬಿಟ್ಟು ಅದೆಲ್ಲ ಫ್ಲವರ್ಸ್ ಇಟ್ಬಿಟ್ಟು ಡೆಕೋರ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಯಜಮಾನರು ಈ ಕಡೆ ಒಂದು ಸೋಫಾ ಬೆಡ್ ಇದೆಯಲ್ಲ ಅಲ್ಲಿ ಅರೇಂಜ್ ಮಾಡ್ಕೋತಾಯಿದ್ರು ಆ ಸೈಡು. ನಾನು ಇದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೆ. ನನಗೆ ಏನಾದರೂ ಅಂದರೆ ಆ್ಯನಿವರ್ಸರಿ ಅಂದರೆ ಒಂದು ಸ್ಪೆಷಲ್ ಥಿಂಗ್ ಅಲ್ವಾ. ಸೊ ಇಬ್ಬರು ಸೇರಿ ಸೆಲೆಬ್ರೇಟ್, ಒಬ್ಬರೇ ಮಾಡಿ ಸರ್ಪ್ರೈಸ್ ಕೊಡೋದಕ್ಕಿಂತ ಇಬ್ಬರು ಸೇರಿ ಮಾಡಿ ನಮಗೆ ನಾವೇ ಸರ್ಪ್ರೈಸ್ ಕೊಟ್ಕೊಳ್ಳೋಣ ಅನ್ನೋದು ಒಂದು. ಹಾರ್ಟ್ ಶೇಪ್ ಬಲೂನ್ಸು ಮತ್ತು ಲೈಟ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಹಿಂದಿನ ದಿವಸನೇ ಅಂದರೆ ಈವ್ನಿಂಗ್ ಏನಿದೆ, ಈವ್ನಿಂಗ್ ಅಲ್ಲ ಆಫ್ಟರ್ನೂನೇ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರೋಸ್ ಪೆಟಲ್ಸ್ ಇದೆಲ್ಲ ಮನೇಲೇ ಇತ್ತು. ರೋಸ್ ಪೆಟಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇವಾಗ ಕ್ಯಾಂಡಲ್ ಹಾಕೋಣ. ಲಾಸ್ಟ್ ಟೈಮು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ವಿ. ಇವಾಗ ಡಿನ್ನರ್ ಆಲ್ಮೋಸ್ಟ್ ಮದುವೆಲೇ ಆಗಿತ್ತಲ್ವ, ಅದಕ್ಕೆ ಬರೀ ಕೇಕ್ ಕಟ್ಟಿಂಗು, ಸೆಲೆಬ್ರೇಷನ್ಸು, ಗಿಫ್ಟ್ಸು ಅಂತ ಅಂದ್ಕೊಂಡ್ವಿ. ಗಿಫ್ಟ್ ನೀವು ಹೋಗ್ತಾ ನೋಡ್ಬೋದು. ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೆ ನಾನು. ಇಲ್ಲಿ ನಮ್ಮ ಯಜಮಾನರು ಆ ಕಡೆ ಬಲೂನ್ಸ್ ಎಲ್ಲ ಬ್ಲೋ ಮಾಡ್ತಾಯಿದ್ರು. ಒಂದು 5-6 ಬಲೂನ್ಸ್ ಯೂಸ್ ಮಾಡೋಣ, ಸಾಕು ಜಾಸ್ತಿ ಬೇಡ ಅಂತ. ಮಕ್ಕಳು ಇಬ್ಬರೂ ಮಲ್ಕೊಂಡಿದ್ರು. ಆಲ್ರೆಡಿ ಟೈಮ್ 11 ಆಗಿತ್ತು. ಸೊ ನಮ್ಮದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ 12 ಆಗುತ್ತೆ. ಸೊ ಅಂದ್ಬಿಟ್ಟು ಎಲ್ಲ ಒಂದೊಂದೇ ಮಾಡ್ಕೋತಾ ಇದ್ವಿ. ಜಾಸ್ತಿ ಏನು ಡೆಕೋರೇಷನ್ ಏನಿಲ್ಲ. ಒಂದು ಕೇಕು, ಒಂದು ವಾಸು, ಈ ಕಡೆ ಅದು ಕ್ಯಾಂಡಲ್ ಹಚ್ಚೋದಕ್ಕೆ ಅಂದ್ಬಿಟ್ಟು ಅದು ಒಂದು ಟ್ರೇಯಲ್ಲಿ ಅರೇಂಜ್ ಮಾಡಿದ್ವಿ. ನಾನು ನಮ್ಮ ಹಸ್ಬೆಂಡಿಗೆ ಏನು ಗಿಫ್ಟ್ ತೊಗೊಂಡಿದ್ನೋ ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಅದನ್ನು ಓಪನ್ ಮಾಡಿಲ್ಲ. ಅದು ನಾನು ಅದರಲ್ಲಿ ಡೆಕೋರ್ ಆಗಿ ಕಾಣಿಸಲ್ಲ ಅಂದ್ಬಿಟ್ಟು ಇವಾಗ ಕತ್ಲೆಯಲ್ಲಿ ಅದು ಕ್ಯಾಂಡಲ್ಲು, ಆ ಲೈಟೆಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರಲ್ಲೇ ಒಂದು ಸ್ವಲ್ಪ ಇಲ್ಲಿ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ನಂಗೆ ಆ ಹಾರ್ಟ್ ಶೇಪ್ ಕ್ಯಾಂಡಲ್ ಫ್ರಾಗ್ರೆನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಮೈಲ್ಡಾಗಿ ತುಂಬಾ ಚೆನ್ನಾಗಿದೆ. ಇವಾಗ ಕೇಕ್ಗೆ ನಾವು ಅದು ಸ್ಟ್ಯಾಂಡ್ ಇಡೋ ಬದಲು ಒಂದು ಬೌಲ್ ಇತ್ತು. ಸೊ ಆ ಬೌಲ್ಗೆ ಡೆಕೋರ್ ಮಾಡಿಬಿಟ್ಟು ಇಟ್ಟಿದ್ವಿ. ಒಂಥರ ನೀಟಾಗಿ ಏನೋ ಒಂಥರ ಚೆನ್ನಾಗಿ ಅನಿಸೋದು. ನಾವು ಇದೇ ಥರ ಮಾಡಬೇಕು ಅಂತ ಮಾಡಿರೋದಲ್ಲ, ಸುಮ್ಮನೆ ಹೆಂಗೆ ಬರುತ್ತೋ ಹಾಗೆ ಇರೋದನ್ನು ಯೂಸ್ ಮಾಡಿಕೊಂಡು ಮಾಡಿ ನಮ್ಮ ಡೇನ ನಾವು ಸ್ಪೆಷಲ್ಲಾಗಿ ನಾವು ಎಂಜಾಯ್ ಮಾಡಬೇಕು ಅನ್ನೋದು ಒಂದು ನಮ್ಮ ಐಡಿಯಾ ಆಗಿರುತ್ತೆ. ಸೊ ಇವಾಗ ನಾವು ಕೇಕ್ ಕಟ್ಟಿಂಗ್ ಮಾಡೋಣ. ಏನು ಮಾತಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ, ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಇವಾಗ ಕೇಕ್ ಕಟ್ ಮಾಡೋದು, ನಮ್ಮದೊಂದು ಫೋಟೋ ಸೆಷನ್, ನಾನು ಒಂದು ರೀಲ್ ಮಾಡೋಣ. ನಾವು ಯಾವಾಗಲೂ ಆ್ಯನಿವರ್ಸರಿ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊಂಡಿರ್ತೀವಿ. ಈ ಸತಿ ಫೋಟೋ ಸೆಷನ್ ಮಾಡಿಸ್ಕೊಳ್ಳೋಕೆ ಟೈಮ್ ಆಗಲಿ ಮತ್ತು ಏನು ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಅದಕ್ಕೇ ಇದೇ ಒಂದು ವಿಡಿಯೋ ಮಾಡಿಬಿಟ್ಟು ಏನು ರೀಲ್ಸ್ ಥರ ಮಾಡಿ ಒಂದು ಏನದು ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಣ ಒಂದು ರೀಲ್ನೇ ಆ್ಯನಿವರ್ಸರಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ.
8th ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ನಮ್ಮ ಮದುವೆ ಆಗಿದ್ದು 2017 ಮಾರ್ಚ್ 5th 6th. ಸೊ 5th ರಿಸೆಪ್ಷನ್ 6th ಮುಹೂರ್ತ. ನಮ್ಮದು ಮದುವೆ ಆಗಿದ್ದು ಬಂದು ಅಲ್ಲಿ ವಿಜಯನಗರ ಬಸವೇಶ್ವರ ಕಲ್ಯಾಣ ಮಂಟಪ. ಇದು ವಿಜಯನಗರ ಆದಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಬರುತ್ತೆ, ಮೆಟ್ರೋ ಸ್ಟೇಷನ್ ಅಪೋಸಿಟೇ ಇದೆ ಚೌಟ್ರಿ. ಯಾರಿಗೆಲ್ಲ ಗೊತ್ತಿದೆ ಆ ಕಡೆ ಓಡಾಡಿರ್ತಿರೋ ಗೊತ್ತಿರುತ್ತೆ. ಅದು ಬಾಲಗಂಗಾಧರನಾಥ ಸ್ವಾಮಿ ಮೆಟ್ರೋ ಸ್ಟೇಷನ್ ಅಪೋಸಿಟೇ ಇರೋದು. ಅಲ್ಲಿ ನಮ್ಮದು ಮದುವೆ ಆಗಿತ್ತು 2017. ಇವಾಗ ನಮ್ಮದು 8 ಇಯರ್ಸ್ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ನನಗೆ ಗಿಫ್ಟ್ ಆಲ್ರೆಡಿ ಅವರು ಕೊಟ್ಟಿದ್ದರು, ನಾನು ಅಲ್ಲಿ ಇಟ್ಟಿದ್ದೀನಿ ನೋಡಿ. ಅದು ನನಗೆ ಗಿಫ್ಟ್ ಕೊಟ್ಟಿದ್ದು ಬಂದು ಅವರು ಇನ್ನೇನು ಸೆಲೆಬ್ರೇಷನ್, ನಾನು ಅಲ್ಲಿ ಗಿಫ್ಟ್ ತಂದಿಟ್ಟಿನಲ್ಲ ಅವ್ರದ್ದು, ಆವಾಗೇ ಅವರು ಕೊಟ್ಟಿದ್ರು. ನಂದು ಆವಾಗಲೇ ಸರ್ಪ್ರೈಸ್. ಅದು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅದು ಸರ್ಪ್ರೈಸ್ ಮೂಮೆಂಟು. ನಾನು ಕ್ಯಾಮ್ರಾ ಆನ್ ಮಾಡಿ ಕೊಟ್ಟು ಸರ್ಪ್ರೈಸ್ ಆಗೋದಕ್ಕಿಂತ ಅಂದರೆ ನಾರ್ಮಲಾಗಿ ಕೊಟ್ಟರು ನಂಗೆ ಅವಾಗೇ ಸರ್ಪ್ರೈಸ್ ಆಯಿತು. ಸೊ ಅದೆಲ್ಲ ನಾನು ಏನು ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳಲ್ಲ, ಆವಾಗ ಆರ್ಟಿಫಿಷಿಯಲ್ ಅನಿಸ್ಬಿಡುತ್ತೆ ಅದು. ಸೊ ಅದು ಕ್ಯಾಮ್ರಾ ಆನ್ ಮಾಡಿ ಅವ್ರು ಕೊಡೋ ಥರ ಎಲ್ಲ ಮಾಡಿ ಆ ಥರ ಏನೋ ಮಾಡಿಲ್ಲ. ಸೊ ನಾನು ಅಲ್ಲಿ ತಂದಿಟ್ಟಿದ್ದೆ. ನಾನು ಕೊಟ್ಟಿದ್ದವ್ರಿಗೆ ಒಂದು ಶರ್ಟ್ ಮತ್ತು ಸ್ವೆಟ್ ಶರ್ಟು. ಸೊ ಅವ್ರದ್ದಿದೆ ಮಂತ್ ಬರ್ತಡೇ ಇರೋದ್ರಿಂದ ನಾನು ಎರಡಕ್ಕೂ ಆಗೋ ಥರನೇ ಕೊಟ್ಟಿದ್ದೀನಿ. ನೋಡೋಣ, ಒಂದು ಸ್ವೆಟ್ ಶರ್ಟ್ ಮತ್ತು ಶರ್ಟು ಗಿಫ್ಟ್ ಮಾಡಿದ್ದು ನಾನು. ನನಗೆ ಅವರು ಗಿಫ್ಟ್ ಮಾಡಿದ್ದು ಇದು ಡೈಮಂಡ್ ರಿಂಗ್. ಇದು ಕ್ಯಾರೆಟ್ ಲೈನಲ್ಲಿ ತೊಗೊಂಡಿದ್ದು. ನಂಗೆ ಹೆಂಗೆ ತೊಗೊಂಡ್ರು ಏನು ತೊಗೊಂಡ್ರು ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನನಗಂತೂ ಸೂಪರ್ ಸರ್ಪ್ರೈಸ್ ಆಗಿದ್ದೆ. ಗಿಫ್ಟ್ ಅಂತಂದರೆ ಪ್ರತಿ ಆ್ಯನಿವರ್ಸರಿಗೂ ಕೊಡಲೇಬೇಕು ಆ ಥರ ಎಲ್ಲ ನಮ್ದು ಏನೂ ಇಲ್ಲ. ಯಾವಾಗಾದರೂ ಇವಾಗ ಒಂದೊಂದು ವರ್ಷ ಕೊಡೋದಕ್ಕಾಗತ್ತೆ, ಒಂದೊಂದು ವರ್ಷ ಆಗಲ್ಲ. ಸೊ ದಟ್ ನಾವು ಅರ್ಥ ಮಾಡ್ಕೊಬೇಕು. ಮತ್ತು ಯಾವುದು ಡಿಮ್ಯಾಂಡಿಂಗ್ ಆಗಿರ್ಬೋದು ಆ ಥರದ್ದೆಲ್ಲ ಏನೂ ಇಲ್ಲ. ಇವಾಗ ನನಗೆ ಅದು ನೋಡಿದ ತಕ್ಷಣ ನನಗೆ ಡಿಸೈನ್ ಆಗಿರ್ಬೋದು ಅದು ಏನೂ ಇಲ್ಲ, ಸ್ವಲ್ಪ ರಿಂಗ್ ಲೂಸೇ ಇತ್ತು. ಸೈಜು ವೇರಿ ಆಗೇ ಆಗುತ್ತಲ್ವ. ಇವಾಗ ಅವರು ಸಡನ್ನಾಗಿ ತಂದಾಗ ಅವರು ಹೆಂಗೆ ಚೆಕ್ ಮಾಡಿದ್ರು ಸೈಜೆಲ್ಲ ಅದೆಲ್ಲ ಗೊತ್ತಿಲ್ಲ. ಸೊ ಇದೆಲ್ಲ ಒಂಥರ ಸರ್ಪ್ರೈಸಿಂಗ್ ಅನಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ಗೆ ಅಂತ ಹೇಳ್ತಾ. ಹಾಯ್ ಆಲ್, ಇದು ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಆಗಿರುತ್ತೆ. ಆ್ಯನಿವರ್ಸರಿ ದಿವಸ ಇದು ಮುಹೂರ್ತದ ಬ್ಲಾಗ್. ಇದು ಆ್ಯನಿವರ್ಸರಿ ದಿವಸನೇ ಒಂದು ಮದುವೆ ಇದೆ. ಇವಾಗ ಮದುವೆ ಅಟೆಂಡ್ ಮಾಡಬೇಕು. ಸೊ ನೋಡಿ, ಒಂದು ಸತಿ ನಾನು ತೋರಿಸಿದ್ದೆ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನಲ್ಲಿ ಜಾರ್ಜೆಟ್ ಸ್ಯಾರಿ. ಸೊ ಇದು ಕಡ್ಡಿ ಜಾರ್ಜೆಟ್, ಪ್ಯೂರ್ ಕಡ್ಡಿ ಜಾರ್ಜೆಟ್ ಸ್ಯಾರಿ. ಈ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಇದಕ್ಕೆ ಈ ಥರ ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇವಾಗ ಎಲ್ಲರೂ ಬರ್ತಾರೆ. ನಾನು ನಮ್ಮ ಅತ್ತೆ ಮಾತ್ರ ಹೋಗ್ತಾ ಇರೋದು. ಇವಾಗ ದಿಹಾನ್ ಸ್ಕೂಲ್ಗೆ ಹೋಗೋಲ್ಲ. ಇವಾಗ ಲಕ್ಷ್ಮಿ ಅಕ್ಕ ಎಲ್ಲ ಬರ್ತಾಯಿದ್ದಾರೆ, ಅವ್ರ ಜೊತೆ ಹೋಗೋಣ ಅಂತ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಈ ಬ್ಲಾಗಲ್ಲಿ ಇನ್ನೊಂದು ಸರ್ಪ್ರೈಸ್ ರಿವೀಲ್ ಮಾಡ್ತೀನಿ, ಇನ್ನೊಂದು ಗಿಫ್ಟ್ ಸರ್ಪ್ರೈಸ್. ಸೊ ನನಗೆ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು, ಕಾಂಬಿನೇಷನ್ ವೈಸು. ಅದ್ರ ಜೊತೆ ಮತ್ತು ನನ್ನ ನೇಲ್ ಆರ್ಟು ಅಷ್ಟೇ, ಗ್ಲಿಟರ್ ಇದ್ರ ಜೊತೆ ನಾನು ಸುಮ್ಮನೆ ಗ್ಲಿಟರ್ಸ್ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊಂಡಿದ್ದೆ ಈ ಸತಿ. ಬಟ್ ಇದಕ್ಕೆ ಮ್ಯಾಚ್ ಆಗ್ತಾಯಿದೆ. ಇದು ನನ್ನ ಔಟ್ಫಿಟ್. ಆಮೇಲೆ ನೀಟಾಗಿ ಒಂದು ಸತಿ ತೋರಿಸ್ತೀನಿ ಫುಲ್ಲು ರೆಡಿ ಆದಮೇಲೆ. ಇವಾಗ ಫೇಸ್ದೆಲ್ಲ ಆಯಿತು, ಒಂದು ಲಿಪ್ಸ್ಟಿಕ್ ಮತ್ತು ಬಿಂದಿ ಹಾಕ್ಕೊಳ್ಬೇಕು ಅಷ್ಟೇ. ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಏನೇನಾಗುತ್ತೆ ಏನೇನಂತ ಏನು ಪ್ಲ್ಯಾನ್ ಇಲ್ಲ, ಜಸ್ಟ್ ಇವಾಗ ಮದುವೆ ಅಟೆಂಡ್ ಮಾಡಬೇಕು ಅಷ್ಟೇ. ನೈಟ್ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಅದು ಇದ್ರ ಜೊತೆ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಏನಾಗಿತ್ತು, ಇವಾಗ ಇನ್ನೊಂದು ಸರ್ಪ್ರೈಸ್ ರಿವೀಲ್ ಮಾಡ್ತೀನಿ ಒಂದು ನಿಮಿಷ. ಮತ್ತು ಇದು ನನ್ನ ರಿಂಗ್, ಡೈಮಂಡ್ ರಿಂಗ್. ಇದು ನನಗೆ ನೆನ್ನೆ ಗಿಫ್ಟ್ ಮಾಡಿದ್ದು ಸರ್ಪ್ರೈಸ್ ಗಿಫ್ಟು. ಮತ್ತು ಇನ್ನೊಂದು ಇವಾಗ ನಾನು ಏನು ರಿವೀಲ್ ಮಾಡ್ತೀನಿ, ಅದು ಸರ್ಪ್ರೈಸ್ ಗಿಫ್ಟ್ ನಾವು ಅಂದ್ಕೊಂಡು ತೊಗೊಂಡಿದ್ದೀವಿ ನಾನು. ಸೊ ಇದು ಹಾರ್ಟ್ ಶೇಪ್ ಇದೆ. ಇಲ್ಲಿ ಇದು ನನ್ನ ಹೆಸರಿಗೆ ಸ್ಟೋನು ಡೈಮಂಡೇ ಆಗಿಬಿಡೋದು. ಒಂಥರ ಯಾವಾಗಲೂ ಕೈಯಲ್ಲೇ ಇರಲಿ ಅಂತ ಡೈಲಿ ವೇರ್ಗೆ ಇವಾಗ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಯಿತು. ಇವಾಗ ಇನ್ನೊಂದು ಸರ್ಪ್ರೈಸ್ ಏನು ಅಂತ ಅಂದರೆ ನ್ಯೂ ನೆಕ್ಲೇಸ್. ಇದು ಆ್ಯಂಟಿಕ್ ಡಿಸೈನ್ ಬರುತ್ತೆ.
ಒಂದು ಸ್ಮಾಲ್ ನೆಕ್ಲೆಸ್. ಇದು ಬಂದು ಈ ಥರ ಹಿಂಗೆ ಬರುತ್ತೆ, ಚಿಕ್ಕ ನೆಕ್ಲೆಸ್. ಅಂದರೆ ಇವಾಗ ಯಾವಾಗಾದರೂ ಈ ಡ್ರೆಸ್ ಹಾಕ್ಕೊಂಡಾಗ ಈ ನೆಕ್ಲೆಸ್. ಇದು ನಾನು ಈ ಸತಿ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಇದು ಸರ್ಪ್ರೈಸ್ ಅಲ್ಲ, ನನಗೆ ರಿಂಗ್ ಅಂತೂ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಇದು ಮಾತ್ರ ಇದು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಸೊ ಈ ಥರ ಬರುತ್ತೆ ಇದು. ಇವತ್ತು ಅದಕ್ಕೆ ಮದುವೆಗೆ ಹಾಕ್ಕೊಂಡು ಹೋಗೋಣ ಆ್ಯನಿವರ್ಸರಿ ದಿವಸ ಅಂತ ಹಾಕ್ಕೊತಾ ಇದ್ದೀನಿ. ಮದುವೆ ಇರಲಿಲ್ಲ ಅಂದರೆ ಬೇರೆ ಟೈಮಲ್ಲಿ ಯಾವಾಗಾರು ಹಾಕ್ಕೊತಾ ಇದ್ದೆ. ಇವಾಗ ಮದುವೆ ಇರೋದಕ್ಕೆ ಇದನ್ನೇ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹಾಕ್ಕೊಂಡು ರೆಡಿ ಆದಮೇಲೆ ತೋರಿಸ್ತೀನಿ. ಇದನ್ನ ಕ್ಲಿಯರ್ ಪಿಕ್ಚರ್ ಪಕ್ಕದಲ್ಲಿ ಆ್ಯಡ್ ಮಾಡಿರ್ತೀನಿ. ಇದನ್ನು ಅಂದರೆ ಇದು ನೆನ್ನೆ ಗಿಫ್ಟ್ ಮಾಡಿದ್ದು ಕ್ಯಾರೆಟ್ ಲೈನಲ್ಲಿ. ಇದರಲ್ಲಿ ಸ್ಪೆಷಲ್ ಮೆಸೇಜ್ ಎಲ್ಲ ಬರೆದು ಕೊಟ್ಟಿದ್ರು, ತೋರಿಸ್ತೀನಿ. ಓದ್ತೀನಿ ಏನು ಅಂತ. Here is to an even better year with my better half. You will always be my happy place ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ತುಂಬ ಈ ಥರ ಎಲ್ಲ ನಮಗೆ ಬರೆಯೋದು ಅದೆಲ್ಲ ಅವರೆಲ್ಲ ತುಂಬ ರೇರ್, ಯಾಕಂದರೆ ಜಾಸ್ತಿ ಅವ್ರನ್ನೂ ನಾನೇ ಸರ್ಪ್ರೈಸ್ ಮಾಡಿದೆ. ಕೆಲವೊಂದು ಸತಿ ಮಾಡ್ತಾರೆ ಸರ್ಪ್ರೈಸು. ಸೊ ಈ ಥರ ಎಲ್ಲ ಬರ್ದು ಕೊಟ್ಟಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಯಾರಾದರೂ ನಂದು ಇನ್ಸ್ಟಾಗ್ರಾಮ್ ಇವಾಗ ಪಬ್ಲಿಕ್ ಮಾಡಿದ್ದೀನಿ, ಯಾರಾದರೂ ಫಾಲೋ ಮಾಡ್ತಿದ್ರು ಅಷ್ಟೇ ನೋಡ್ಬೋದು. ಅವರು ಸ್ಟೋರಿ ಹಾಕಿದ್ದಾರೆ, ಅದು ಬರ್ದಿಲ್ಲ ಲೈನ್ಸು, ಅದನ್ನು ನೋಡ್ಬೋದು. ಸ್ವಲ್ಪ ಅದೆಲ್ಲ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಅದನ್ನು ಬನ್ನಿ ಹೇಳಿ ಅಂತ. ಇದು ಇನ್ನೊಂದು, ನಾನು ಈ ಸರ್ತಿ ಇದು ಲಾಕಿಂಗ್ ಸಿಸ್ಟಮ್ಮು ಯಾವಾಗಲೂ ಥ್ರೆಡ್ ಆ ಥರದ್ದೆಲ್ಲ ಬರುತ್ತಲ್ವ, ನನಗೆ ಯಾವಾಗಲೂ ಥ್ರೆಡ್ ಹಾಕ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೇ ನಾನು ಈ ಥರದ್ದು ಎಕ್ಸ್ಟ್ರಾ ಇಲ್ಲಿ ಲಾಕ್ ಸಿಸ್ಟಮ್ ನಾವು ಯಾವುದಕ್ಕೆ ಬೇಕಾದರೂ ರಿಮೂವ್ ಮಾಡಿ ಹಾಕೊಬೋದು. ಅಂದರೆ ಇವಾಗ ಎಷ್ಟೊಂದು ಕಡೆ ಅದು ಬಂದಿದೆ, ಯಾರಾದರೂ ನೀವು ಅದು ನೋಡೋಂಗಿದ್ರೆ ನೋಡಿ. ನಾನು ಅದಕ್ಕೆ ಅದು ಒಂದು ಮಾಡಿಸ್ಕೊಂಡ್ರೆ ಇವಾಗ ನಂದು ಎಷ್ಟೊಂದು ಜ್ಯುವೆಲ್ಸ್ಗೆ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು, ನಂಗೆ ಥ್ರೆಡ್ ಹಾಕ್ಕೊಂಡ್ರೆ ಇರ್ತಿದ್ರೆ ಥ್ರೆಡ್ಡೇ ಎಷ್ಟೊಂದು ಆಗಿಬಿಡುತ್ತೆ ಅದು ಇದು ಅಂತ. ಇದು ಫಿಕ್ಸಿಂಗ್ ಮಾಡ್ಕೊಳ್ಳೋದು ಬೇಡ ಅಂದರೆ ಬಿಚ್ಚಿ ಎತ್ತಿಕ್ಬೋದು. ಅದಕ್ಕೆ ನಾನು ಎಲ್ಲೋ ರೀಲ್ಸಲ್ಲಿ ನೋಡಿದ್ದು, ಆಮೇಲೆ ಅಂಗಡಿಯವ್ರಿಗೆ ಹೇಳಿದಾಗ ತರಿಸ್ಕೊಟ್ರು ಅವರು. ಸೊ ಯಾರ್ಯಾರಿಗೆ ಥ್ರೆಡ್ಡೆಲ್ಲ ಹಾಕೊಳ್ಳೋಕೆ ಇಷ್ಟ ಇಲ್ಲ ಆ ಥರ ಇರೋರು ನೋಡಿ ಮಾಡಿಸ್ಕೊಬೋದು. ಲಾಸ್ಟ್ ಅಲ್ಲ, ಸ್ವಲ್ಪ ನೋಡ್ಕೊಂಡು ಥ್ಯಾಂಕ್ ಯು. ಹಾಂ ಕೊಡಲ್ಲ. ಏನು ಕೇಳ್ತಾ ಇರೋದು? ನಿನ್ನೆ ಅಲ್ಲಿ ನಿಂತ್ಕೊಂಡು ತಿಂದಿದ್ದ, ಅದಕ್ಕೆ ಯಾರ ಹತ್ರ ಹೋಗ್ಬೇಕು? ಇಲ್ಲ, ದೊಡ್ಡ ಹತ್ರ ಹೋಗಿ ನಕ್ಷಿತ್ ಮೇಲೆ ಹೋಗು. ನಕ್ಷಿತ್ ಮೇಲೆ ಹೋಗ್ಬೇಕು. ದೊಡ್ಡ ಬೈ ಬೈ ನಕ್ಷಿತಾಗೆ ರಕ್ಷಿತ ಬೈ
ಜಾಸ್ತಿ ಆಯ್ತು. ಯಾರ್ದು? ನಕ್ಷಿತದು. 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 ಹಾ, ಒಳಗಡೆ ಹೋಗೋಣ. ನಮ್ಮ ಆ್ಯನಿವರ್ಸರಿಗೆ ಮದುವೆ ಮುಗಿಸ್ಕೊಂಡು ದಿಹಾನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ನಾವು ಲಂಚ್ಗೆ ಹೋಗಿದ್ವಿ ಎಲ್ಲರೂ. ಗಲ್ಫ್ ಇದೆಯಲ್ಲ ಇವಾಗ ಫುಲ್ಲು ಟ್ರೆಂಡಿಂಗಲ್ಲಿದೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಎಲ್ಲ ಥರನೂ ಇದೆ ಫುಡ್ಡು. ಬಿರಿಯಾನಿ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಎಲ್ಲರೂ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇರೋರು ನಿಜವಾಗ್ಲೂ ಖಂಡಿತ ಹೋಗ್ಬೋದು. ಊಟ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಆಗಿರ್ಬೋದು, ಮೇನ್ ಕೋರ್ಸು, ಒಂದು ಏನೂ ಈ ಥರದ್ದಿಲ್ಲ ಅಂತ ಇಲ್ಲ, ಎಲ್ಲ ಇದೆ. ಕೈಮಾ, ಮುದ್ದೆ, ಪ್ರತಿಯೊಂದೂ ಅಷ್ಟೇ ಸಿಗುತ್ತೆ. ಮತ್ತು ವೆಸ್ಟರ್ನ್ ಅಂದರೆ ಇವಾಗ ಇಟಾಲಿಯನ್ನೂ ಇದೆ, ಪಿಜ್ಜಾ ಇದೆ, ಮೋಮೋಸ್ ಇದೆ, ಪಾಸ್ತಾಸ್ ಇದೆ. ತಿರ್ಗಾ ಈ ಕಡೆ ಟ್ರೆಡಿಷ್ನಲ್ ಫುಡ್ ಬಂದರೆ ಆ ಥರದ್ದು ಇದೆ. ಸೊ ಇವಾಗ ನಮ್ಮ ಮನೇಲಿ ಎಲ್ಲರೂ ನಮ್ಮ ನಾದಿನಿ ಇದ್ದಿರೋ ಫ್ಯಾಮಿಲಿ, ದೊಡ್ಡ ಅಕ್ಕ ಅವ್ರ ಫ್ಯಾಮಿಲಿ, ಮತ್ತು ಚಿಕ್ಕವರು ದೀಪಿಕಾ ಅಕ್ಕ ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದಿದ್ದರು. ಇವಾಗ ಅವರು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಇಲ್ಲೊಂದು ಸೆಲೆಬ್ರೇಷನ್ನು. ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ಅನಿಸುತ್ತೆ 8 ಇಯರ್ಸಲ್ಲೂ ಎಲ್ಲರೂ ನಮ್ಮ ಆ್ಯನಿವರ್ಸರಿಗೆ ಬಂದಿರೋದಾಗಲಿ ಸಿಕ್ಕಿರೋದಾಗಲಿ ಫಸ್ಟ್ ಟೈಮ್ ಅನಿಸುತ್ತೆ ಎಲ್ಲರೂ. ಇದೊಂಥರ ಗೆಟ್ ಟುಗೆದರ್, ಮತ್ತು ನಮ್ಮ ಒಂದು ಸ್ಪೆಷಲ್ ಡೇ ದಿವಸ ಎಲ್ಲರೂ ಬಂದು ಒಂದು ಮೆಮೊರಬಲ್ ಆಗಿತ್ತು ಅಂತ ಹೇಳ್ಬೋದು. ಯಾರಾದರೂ ಗಲ್ಫ್ಗೆ ಹೋಗಂಗಿದ್ರೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಹೋಗಿ ಫ್ಯಾಮಿಲಿಗಾಗಿರ್ಬೋದು ಪ್ರತಿಯೊಬ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ನಾನ್ ವೆಜ್ಜನ್ನೇ ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲರೂ ನಾನ್ ವೆಜ್ಜೇ. ಸೊ ಮಕ್ಕಳು ಅಷ್ಟೇ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ನೆಕ್ಸ್ಟ್ ಹಂಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಎಂಡ್ ಮಾಡ್ತೀನಿ. ಎಲ್ಲರೂ ಹಂಗೆ ಮನೆಗೆ ಹೊರಟ್ರು. ಅಕ್ಕವರು ಅವರು ಹೊರಟ್ರು, ಇವರು ಹೊರಟ್ರು. ನಾವು ಈ ಕಡೆ ಮನೆಗೆ ಬಂದ್ವಿ. ಇದು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್. ಇವಾಗ ಮನೆಗೆ ಬಂದ್ವಿ. ಬೆಳಗ್ಗೆನ ಜ್ಯುವೆಲ್ಸ್ ಎಲ್ಲ ಹಾಕಿಬಿಟ್ಟು ಟಯರ್ಡ್ ಫೀಲ್ ಆಗಿಬಿಟ್ಟಿತ್ತು. ಎಲ್ಲ ಲಂಚ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಆಲ್ರೆಡಿ 5:30 ಆಗಿದೆ ಟೈಮ್. ಸೊ ಇದಾಗಿತ್ತು ಒಂದು ಆ್ಯನಿವರ್ಸರಿ ವ್ಲಾಗ್. ಆ್ಯನಿವರ್ಸರಿ ದಿವಸ ಇದು ಫಂಕ್ಷನ್ ಇತ್ತು ಅಂತಂದರೆ, ನಂಗೆ ಲಾಸ್ಟ್ ಟೈಮ್ ಅಷ್ಟೇ ಆ್ಯನಿವರ್ಸರಿ ದಿವಸ ಫಂಕ್ಷನ್ ಇತ್ತು. ಆವಾಗ ಒನ್ ಡೇ ಫುಲ್ಲು ಎಲ್ಲ ಥರ ಓಡಾಡ್ದಂಗೆ ಆಗುತ್ತೆ, ಬ್ಯುಸಿ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದಾಗಿದ್ದು ನಾವು ವ್ಲಾಗ್. ಇದು ಅಷ್ಟೇ, ಸ್ಯಾರಿನೂ ಅಷ್ಟೇ ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಕಂಫರ್ಟಬಲ್ ಆಗಿದೆ. ನನಗೆ ಈ ಸಿಲ್ಕ್ ಸ್ಯಾರಿ ಉಟ್ಕೊಂಡ್ರೆ ಬೆಳಗ್ಗೆನೇ ನನಗೆ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತೇನೋ. ಈ ಶೆಕೆಗೆ ಆಲ್ರೆಡಿ ಶೆಕೆನೂ ಅಷ್ಟೇ ಫುಲ್ಲು ಜಾಸ್ತಿ ಇದೆ. ಇದಂತೂ ನನಗೆ ಎಲ್ಲೂ ಏನೂ ಇದಾಗಲಿಲ್ಲ, ಚೆನ್ನಾಗಿ ಅನ್ನಿಸ್ತು. ಮತ್ತು ಆ್ಯನಿವರ್ಸರಿ ಗಿಫ್ಟ್ ಅದೆಲ್ಲನೂ ನಾನು ತೋರಿಸ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.